ರಾಮ ಮಂದಿರ ಪ್ರಧಾನ ಅರ್ಚಕರಾಗಿ ಮೋಹಿತ್ ಪಾಂಡೆ ಆಯ್ಕೆ. ಇವರು ಆಯ್ಕೆಯಾಗಿದ್ದು ಹೇಗೆ? ಅಯೋಧ್ಯ ರಾಮ ಮಂದಿರಕ್ಕೆ ಪ್ರಧಾನ ಅರ್ಚಕರಾಗಿ ಮೋಹಿತ್ ಪಾಂಡೆ ಆಯ್ಕೆಯಾಗಿದ್ದಾರೆ. ಅವರು ಆಯ್ಕೆಯಾಗಿದ್ದು ಹೇಗೆ ಎನ್ನುವ ವಿವರ ಇಲ್ಲಿದೆ. ಮೋಹಿತ್ ಪಾಂಡೆ ಸದ್ಯ ದೇಶದಾದ್ಯಂತ ಚರ್ಚೆಯಲ್ಲಿರುವ ಹೆಸರು. ಅಯೋಧ್ಯೆಯ ರಾಮ ಮಂದಿರದ ಪ್ರಧಾನ ಅರ್ಚಕ ಹುದ್ದೆಗೆ ಈ ಮೋಹಿತ್ ಪಾಂಡೆ ಆಯ್ಕೆಯಾಗಿದ್ದಾರೆ. 3,000 ಅರ್ಚಕರ ಪೈಕಿ 23 ವರ್ಷ ಹರೆಯದ ಉತ್ತರ ಪ್ರದೇಶದ ಮೋಹಿತ್ ಪಾಂಡೆ ಆಯ್ಕೆ ಆಗಿದ್ದೇ ರೋಚಕ. ಈ ಬಗೆಗಿನ ವಿವರ ಇಲ್ಲಿದೆ. ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ ಅರ್ಚಕರ ಆಯ್ಕೆಗಾಗಿ ಕರೆ ಕೊಟ್ಟಾಗ ದೇಶದಾದ್ಯಂತ ಇರುವ ಸುಮಾರು 3,000 ಮಂದಿ ಅರ್ಜಿ ಸಲ್ಲಿಸಿದ್ದರು. ಬಳಿಕ ಇವರಿಗೆ ಪರೀಕ್ಷೆ ನಡೆಸಲಾಯಿತು. ಇದರಲ್ಲಿ ತೇರ್ಗಡೆಯಾಗಿ ಮೋಹಿತ್ ಪಾಂಡೆ ರಾಮ ಮಂದಿರದಲ್ಲಿ ಪೂಜೆ ಸಲ್ಲಿಸುವ ಸುವರ್ಣಾವಕಾಶ ಪಡೆದುಕೊಂಡಿದ್ದಾರೆ. ಸದ್ಯ ರಾಮ ಮಂದಿರದಲ್ಲಿ ಪ್ರಧಾನ ಅರ್ಚಕರಾಗಿ ಉತ್ತರ ಪ್ರದೇಶದ ಕಬೀರ್ ನಗರದ ಆಚಾರ್ಯ ಸತ್ಯೇಂದ್ರ ದಾಸ್ ಸೇವೆ ಸಲ್ಲಿಸುತ್ತಿದ್ದಾರೆ. 70 ವರ್ಷದ ಇವರು 90ರ ದಶಕದಿಂದ ರಾಮನಿಗೆ ಪೂಜೆ ಸಲ್ಲಿಸುತ್ತಿದ್ದಾರೆ. ಇನ್ನು ಕೆಲವು ದಿನಗಳವರೆಗೆ ಇವರೇ ರಾಮ ಮಂದಿರದ ಪ್ರಧಾನ ಅರ್ಚಕರಾಗಿ ಮುಂದುವರೆಯಲಿದ್ದಾರೆ. ತರಬೇತಿ ಬಳಿಕ ಅಂತಿಮ ಪರೀಕ್ಷೆಯನ್ನೂ ತೇರ್ಗಡೆಯಾದಾಗ ಮೋಹಿತ್ ಪಾಂಡೆ ಅವರನ್ನು ಅಧಿಕೃತವಾಗಿ ಪ್ರಧಾನ ಅರ್ಚಕ ಎಂದು ಘೋಷಣೆ ಮಾಡಲಾಗುತ್ತೆ. ಆಯ್ಕೆ ವಿಧಾನ ಹೇಗಿತ್ತು? ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಅರ್ಚಕ ಹುದ್ದೆ ಭರ್ತಿಗೆ ಪ್ರಕಟಣೆ ಹೊರಡಿಸಿತ್ತು. ಈ ವೇಳೆ ಕೆಲವು ಷರತ್ತುಗಳನ್ನು ವಿಧಿಸಲಾಗಿತ್ತು. ಅದರಂತೆ ಅರ್ಚಕರ ವಯಸ್ಸು 20ರಿಂದ 30 ವರ್ಷದ ಒಳಗಿರಬೇಕು. ಜತೆಗೆ ಪೌರೋಹಿತ್ಯದ ಹಿನ್ನೆಲೆಯ ಮನೆತನ ಆಗಿರಬೇಕು. ಅಲ್ಲದೆ ಯಾವುದಾದರೂ ಗುರುಕುಲದಲ್ಲಿ ಶಿಕ್ಷಣ ಪೂರೈಸಿ ಪ್ರಮಾಣ ಪತ್ರ ಹೊಂದಿರಬೇಕು ಎಂದು ಷರತ್ತು ಹಾಕಲಾಗಿತ್ತು. ಈ ಅರ್ಹತೆಗಳನ್ನು ಹೊಂದಿದ ಸುಮಾರು 3,000 ಮಂದಿ ಅರ್ಜಿ ಸಲ್ಲಿಸಿದ್ದರು. ಈ ಪೈಕಿ ಮೌಖಿಕ ಮತ್ತು ಲಿಖಿತ ಪರೀಕ್ಷೆಯಲ್ಲಿ 2,000 ಮಂದಿ ತೇರ್ಗಡೆಯಾಗಿದ್ರು. ಆ ಪೈಕಿ ಮೋಹಿತ್ ಪಾಂಡೆ ಕೂಡ ಒಬ್ಬರು. ಮುಂದಿನ ಹಂತ ಅತ್ಯಂತ ಕ್ಲಿಷ್ಟಕರ ಸಂದರ್ಶನ. ಇದನ್ನು ವೃಂದಾವನದ ಪಂಡಿತರಾದ ಜಯಕಾಂತ ಮಿಶ್ರಾ, ಅಯೋಧ್ಯೆಯ ಮಿಥಿಲೇಶ್, ನಂದಿನಿ ಶರ್ಮಾ ಮತ್ತು ಸತ್ಯನಾರಾಯಣ ಅವರನ್ನೊಳಗೊಂಡ ಸಮಿತಿ ನಡೆಸಿತು. ಈ ಸಂದರ್ಶನ ಅಯೋಧ್ಯೆಯ ಕರಸೇವಕಪುರದಲ್ಲಿ ನಡೆದಿತ್ತು. ಈ ವೇಳೆ ಅರ್ಚಕರಿಗೆ ರಾಮನ ಕುರಿತಾದ ಹಲವು ಪ್ರಶ್ನೆಗಳನ್ನು ಕೇಳಲಾಯಿತು. ರಾಮನ ಪೂಜೆಗೆ ಬೇಕಾದ ಅರ್ಹತೆಗಳೇನು? ಸಂಧ್ಯಾ ವಂದನೆ ಎಂದರೇನು? ಅದನ್ನು ಮಾಡೋದು ಹೇಗೆ? ರಾಮನ ಪೂಜೆಗೆ ಬಳಸುವ ಮಂತ್ರ ಯಾವುದು? ಇದನ್ನು ಉಚ್ಚರಿಸುವುದು ಹೇಗೆ? ಪೂಜೆಯ ನಿಯಮಗಳೇನು? ಮುಂತಾದ ಪ್ರಶ್ನೆಗಳನ್ನು ಕೇಳಲಾಯಿತು. ಒಟ್ನಲ್ಲಿ ಇದನ್ನು IAS ಪರೀಕ್ಷೆ ರೀತಿಯಲ್ಲಿ ನಡೆಸಲಾಗಿತ್ತು. 2,000 ಮಂದಿಯ ಪೈಕಿ ಇದರಲ್ಲಿ ತೇರ್ಗಡೆಯಾಗಿದ್ದು 21 ಅರ್ಚಕರು. ಇದರಲ್ಲಿ ಒಬ್ಬರು ಪ್ರಧಾನ ಅರ್ಚಕರಾಗಿದ್ದರೆ ಉಳಿದ 20 ಮಂದಿ ಸಹಾಯಕರಾಗಿರಲಿದ್ದಾರೆ ಎಂದು ಟ್ರಸ್ಟ್ ಮೊದಲೇ ತಿಳಿಸಿತ್ತು. ಎಲ್ಲರಿಗಿಂತ ಹೆಚ್ಚಿನ ಅರ್ಹತೆ ಹೊಂದಿದ ಮೋಹಿತ್ ಪಾಂಡೆ ಪ್ರಧಾನ ಅರ್ಚಕರಾಗಿ ನೇಮಕಗೊಂಡರು. ಮೋಹಿತ್ ಆಯ್ಕೆಯ ಹಿಂದಿದೆ ಕಾರಣ. ಆಯ್ಕೆ ಸಮಿತಿಯ ಪೈಕಿ ಒಬ್ಬರಾದ ಸತ್ಯನಾರಾಯಣ ಅವರು ಮೋಹಿತ್ ಆಯ್ಕೆಗಿರುವ ಕಾರಣ ಹೀಗೆ ವಿವರಿಸುತ್ತಾರೆ. ಮೋಹಿತ್ ಸೀತಾರಾಮ್ ನಗರ ನಿವಾಸಿ. ಇವರು ಚಿಕ್ಕಂದಿನಿಂದಲೇ ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿ ಹೊಂದಿದ್ದರು. ಅವರ ವಯಸ್ಸಿನ ಮಕ್ಕಳೆಲ್ಲ ಆಟದಲ್ಲಿ ಕಾಲ ಕಳೆಯುತ್ತಿದ್ದರೆ ಇವರು ವೇದ ಪುರಾಣಗಳ ಕಲಿಕೆಯಲ್ಲಿ ತೊಡಗಿಸಿಕೊಂಡಿದ್ದರು. ದೀಕ್ಷೆ ಪಡೆದು ಇವರು ಚಿಕ್ಕ ವಯಸ್ಸಿನಲ್ಲೇ ವೇದ ಅಧ್ಯಯನಕ್ಕೆ ತಿರುಪತಿಗೆ ತೆರಳಿದ್ದರು. ಅಲ್ಲಿ PhDಯನ್ನು ಪೂರೈಸಿದ್ದಾರೆ ಎಂದು ಹೇಳಿದ್ದಾರೆ. ಮೋಹಿತ್ ದಿನಚರಿ. ಇನ್ನೊಂದು ಮುಖ್ಯ ವಿಚಾರ ಎಂದರೆ ಆಯ್ಕೆಯ ಹಿಂದೆ ಮೋಹಿತ್ ಅವರ ದಿನಚರಿಯೂ ಪ್ರಮುಖ ಪಾತ್ರ ವಹಿಸಿದೆ. ಅವರು ಪ್ರತಿದಿನ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದು ಹಲವು ಗಂಟೆಗಳ ಕಾಲ ಪೂಜೆಯಲ್ಲಿಯೇ ಕಾಲ ಕಳೆಯುತ್ತಾರೆ. ಪ್ರತಿದಿನ ಸಂಧ್ಯಾ ವಂದನೆ ಮಾಡುತ್ತಾರೆ. ವಿಶೇಷ ಎಂದರೆ ಮೋಹಿತ್ ಆಧುನಿಕ ಪ್ರಪಂಚದ ಯಾವುದೇ ಶೋಕಿ, ಆಡಂಬರದ ಆಮಿಷಕ್ಕೆ ಒಳಗಾಗಿಲ್ಲ. ಸದಾ ಸಾತ್ವಿಕ, ಸರಳ ಆಹಾರ ಸೇವಿಸುತ್ತಾರೆ. ಸೋಷಿಯಲ್ ಮೀಡಿಯಾದಿಂದ ಸದಾ ಅಂತರ ಕಾಪಾಡಿಕೊಳ್ಳುತ್ತಾರೆ. ಅಲ್ಲದೆ ರಾಮನ ಕುರಿತಾದ ಪ್ರತಿಯೊಂದು ವಿಷಯವೂ ಅವರಿಗೆ ಗೊತ್ತು. ಇದೆಲ್ಲ ಮೋಹಿತ್ ಆಯ್ಕೆಗೆ ಕಾರಣವಾಗಿತ್ತು. ಅಧಿಕೃತ ಆಯ್ಕೆ ಘೋಷಣೆಗೆ ಇನ್ನೂ ಕಾಲಾವಕಾಶ ಇದೆ. ಈಗ ನಡೆದಿರುವುದು ಅಂತಿಮ ಆಯ್ಕೆ ಅಲ್ಲ. ಮೋಹಿತ್ ಸೇರಿದಂತೆ ಆಯ್ಕೆಯಾದ ಎಲ್ಲ 21 ಮಂದಿಗೆ ಅಗತ್ಯ ತರಬೇತಿ ನೀಡಲಾಗುತ್ತೆ. ತರಬೇತಿ ನಂತರ ನಡೆಯುವ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವುದು ಕೂಡ ಮುಖ್ಯ. ಇಲ್ಲದಿದ್ದರೆ ಅಂಥವರನ್ನ ತೆಗೆದು ಬೇರೆಯವರನ್ನು ನೇಮಿಸಿಕೊಳ್ಳಲಾಗುತ್ತದೆ ಎಂದು ಟ್ರಸ್ಟ್ ತಿಳಿಸಿದೆ. ಈಗಾಗಲೇ ಮೋಹಿತ್ ಪಾಂಡೆ ಪ್ರಧಾನ ಅರ್ಚಕರಾಗಿ ನೇಮಕವಾಗಿದ್ದಾರೆ ಎನ್ನುವ ಸುದ್ದಿ ಹಬ್ಬಿದ್ದು ಇದು ನಕಲಿ.
ತರಬೇತಿ ಮುಗಿದ ಬಳಿಕವಷ್ಟೇ ಅವರು ಪೂಜೆ ಸಲ್ಲಿಸುವ ಅಧಿಕಾರ ಪಡೆಯುತ್ತಾರೆ ಎಂದು ಟ್ರಸ್ಟ್ನ ಪ್ರಮುಖರಾದ ಕಾಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಪ್ರಾಣ ಪ್ರತಿಷ್ಠೆ ಆದ ಬಳಿಕ ರಾಮಲಲ್ಲಾ ವಿಗ್ರಹಕ್ಕೆ ಸತ್ಯೇಂದ್ರ ದಾಸ್ ಅವರೇ ಮೊದಲ ಪೂಜೆ ನೆರವೇರಿಸಲಿದ್ದಾರೆ ಮತ್ತು ಕೆಲವು ತಿಂಗಳ ಕಾಲ ಸೇವೆ ಮುಂದುವರಿಸಲಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.